ಸ್ಟಾಫು ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ಚೆನ್ನಾಗಿದೆ ಸರ್ ಮೂವಿ ಮಾತ್ರ. ವಾ ಲವ್ಲಿ ಸೈಕಾಗಿ ಮಾಡೋರೆ. ಇಷ್ಟು ದಿನ ನಾವು ಯೋಚನೆ ಮಾಡ್ತಾ ಇದ್ವಿ ಅಪ್ಪು ಬಾಸ್ ಇಲ್ಲ ಏನು ಮಾಡೋದು ಅಂತ. ಅವ್ರು ಬಂದಿದ್ದಾರೆ, ಎಲ್ರಿಗೂ ಕೌಂಟ್ರದ್ದು ಪಕ್ಕ ಕೊಡ್ತಾರೆ. ಫಿಟ್ನೆಸ್ ಎಲ್ಲ ಸೂಪರ್ ಆಗಿದೆ ಅವ್ರದ್ದು. ಸೆಕೆಂಡ್ ಹಾಫ್ ಮಾತ್ರ ಎಕ್ಸ್ಪೆಕ್ಟ್ ಮಾಡಿದ್ವಿ, ನೋಡ್ಬೇಕು ಏನಾಗುತ್ತೆ ಅಂತ. ಅದು ಮಾತ್ರ ಸೈಕರು ನೆಕ್ಸ್ಟ್ ಲೆವೆಲ್ ಇದೆ ಅದಂತೂ. ಒಂದೊಂದು ಡೈಲಾಗ್ ಮಾತ್ರ ನೆಕ್ಸ್ಟ್ ಲೆವೆಲು. ನೆಕ್ಸ್ಟ್ ಸೆಕೆಂಡ್ ಹಾಫ್ ನೋಡಬೇಕು, ಅದೇ ವೆಯ್ಟಿಂಗು. ಸರ್ ಫಿಲಮ್ ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ನೋಡ್ಬೋದು. ತಂದೆ ಬಗ್ಗೆ ಒಂದು ಮಗನ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಬಟ್ ನಾನು ಪುನೀತ್ ರಾಜ್ಕುಮಾರ್ ಥರ ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಜನಗಳು, ಅದು ಮೀರಿ ಮಾಡ್ಯಾವ್ರು ಸರ್. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಸರ್ ಸ್ಯಾಟಿಸ್ಫೈ ಆಯಿತು ಸರ್ ಮೂವಿ. ಹಾಸ್ಟೆಲ್ ಬಗ್ಗೆ ಮತ್ತು ಅಪ್ಪ ಮಗ ಮತ್ತು ಮಗಳು ಅಪ್ಪ ಸೆಂಟಿಮೆಂಟ್ ತೋರಿಸಿದ್ದಾರೆ. ಒಂದು ಮೆಸೇಜ್ ಇದೆ ಸರ್. ಸಂತೋಷ್ ಅವ್ರು ಅಂದರೆ ಒಂದು ಮೆಸೇಜು, ಅದು ಮೆಸೇಜ್ ಇದೆ ಸರ್ ಇದರಲ್ಲಿ. ಫೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್, ಬೇರೆ ಲೆವೆಲ್ ಆಗಿದೆ ಸರ್. ಸೆಕೆಂಡ್ ಹಾಫ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಇವಾಗ ನೆಕ್ಸ್ಟ್ ಇದೆ ಸರ್. ನಿಜವಾಗ್ಲೂ ಅಪ್ಪೋಣನೇ ನೋಡ್ದಂಗಿತ್ತು ಸರ್, ಜೂನಿಯರ್ ಅಪ್ಪೋಣ. ಖುಷಿ ಆಯಿತು ನಮ್ಗೆ ನೋಡೋಕ್ಕೆ. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಇಲ್ಲ, ಮಾಸ್ ಎಲಿಮೆಂಟ್ ತುಂಬ ಚೆನ್ನಾಗಿತ್ತು. ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ ಅದಕ್ಕಿಂತ ಡಬಲ್ಲಾಗಿ ಯುವರಾಜ್ ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಇವಾಗ ಏನು ಹೇಳಲ್ಲ, ಕ್ಲೈಮ್ಯಾಕ್ಸ್ ಆದಮೇಲೆ ಹೇಳ್ತೀನಿ. ಚೆನ್ನಾಗಿದೆ ಸರ್. ಈ ಒಂದು ಫೇಸಲ್ಲಿ ಅಪ್ಪು ಅವರಾಗಲಿ, ಶಿವಣ್ಣ ಅವರಾಗಲಿ, ಅಣ್ಣವರಾಗಲಿ 3 ಜನನೂ ಕಾಣಿಸಿದ್ರು ಸರ್. 3 ಜನನೂ ಕಾಣಿಸಿದ್ರು. ಒಳ್ಳೆ ಆ್ಯಕ್ಟಿಂಗ್ ಸರ್. ಅದೇ ಹೇಳ್ತಿಲ್ವಾ, ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದ್ವಿ, ಹೆಂಗೋ ಏನೋ ಭಯ ಅಂತ. ನಮಗೊಂದು ಗ್ರಿಪ್ ಸಿಕ್ತು ಸರ್, ಅದು ವಿಚಾರ ತುಂಬ ಚೆನ್ನಾಗಿ ಬಂದಿದೆ. ಎಕ್ಸಲೆಂಟ್ ಮೂವಿ. ಅಂದರೆ ಕಾಲೇಜಲ್ಲಿ ಈ ಥರ ಒಂದು ರ್ಯಾಗ್ ನಡೀತದೆ, ಈ ಥರದ ಒಂದು ಸ್ಟೂಡೆಂಟ್ಸ್ಗಳು ಅಧ್ವಾನ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಯೂತ್ ಐಕಾನ್ ಆಗಿ ಒಳ್ಳೆ ಫಿಲಿಮ್ ಕಾನ್ಸೆಪ್ಟನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಸಂತೋಷ್ ಅನ್ನೋ ನಮಗೆ ಹ್ಯಾಂಡ್ಸಪ್ ಹೇಳಬೇಕು. ರಾಜ್ಕುಮಾರ್ ಕುಟುಂಬದ ಒಂದು ಕುಡಿಗೆ ಈ ಥರದ ಒಂದು ಒಳ್ಳೆ ಹವಾ ಫೀಚರ್ ಬೇಕಾಗಿತ್ತು ಅನಿಸುತ್ತೆ. ಅದು ಹಿಸ್ಟ್ರಿ ಅಲ್ಲ, ಚರಿತ್ರೆ. ಅಭಿಮಾನಿಗಳು ಹೇಳ್ತಾ ಇರಲಿಲ್ಲ ಚರಿತ್ರೆ ಮಾಡ್ತೀವಿ ಅಂದರು. ಪಿಕ್ಚರ್ ನೋಡ್ಬಿಟ್ಟು ಮಾಡಿರಿ ಚರಿತ್ರೆ. ಅಷ್ಟು ಚೆನ್ನಾಗಿ ಬಂದಿದೆ ಪಿಕ್ಚರ್. ಇಂಟ್ರೋಲ್ ಮೇಲೆ ಏನು ಮಾಡಿದ್ರೆ ನೋಡಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವರದು ಫಸ್ಟ್ ಆಫ್ ಆಲ್ ತುಂಬ ರೇಜ್ ಇದೆ. ಒಂದು ತುಂಬ ನೆಕ್ಸ್ಟ್ ಲೆವೆಲ್ ಸ್ವ್ಯಾಗ್ ಕ್ಯಾರಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಇದೆ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಫ್ಯಾಮಿಲಿ ಸೆಂಟಿಮೆಂಟ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿವರೆಗಂತೂ ತುಂಬ ಸಖತ್ತಾಗಿ ಕ್ಯಾರಿ ಮಾಡಿದ್ದಾರೆ. ಕಾಣಿಸ್ತಾರೆ, ಬಟ್ ಅಪ್ಪುವರೇ ಅಲ್ವಾ. ಅಪ್ಪುವರೇ ಮಗನೇ ಅಲ್ವಾ. ಫುಲ್ ರೇಂಜ್ ಜಾಮ್ ಪ್ಯಾಕ್ಟ್ ಫೈಟ್ಸ್ ಅಂತೂ ಹೇಳಂಗಿಲ್ಲ. ಆ್ಯಕ್ಚುಲಿ ಸಕ್ಕದಾಗ ಪೋರ್ಟ್ರೇ ಮಾಡಿದ್ದಾರೆ ಯುವರಾಜ್ ಕುಮಾರ್. ಫಸ್ಟ್ ಡೆಬ್ಯೂಟ್ ಮೂವಿಲ್ಲ ಅಂತೂ ಫುಲ್ ಆ್ಯಕ್ಷನ್ ಪ್ಯಾಕ್ಟ್ ಇದೆ ಮೂವಿ. ಅಪ್ಪು ಒಂದೊಂದು ಶೇಡಲ್ಲಿ ಕಾಣಿಸ್ತಾರೆ. ಈವನ್ ಡೈಲಾಗ್ಸ್ ಅಂತೂ ಸಕ್ಕದಾಗಿ ಬರ್ತಿದೆ ಸಂತೋಷ್ ನಂದರಾಮು. ಸೆಕೆಂಡ್ ಹಾಫ್ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಮೋಸ್ಟ್ಲಿ ಈಗ ಸೆಕೆಂಡ್ ಹಾಫಲ್ಲಿ ಒಂದು ಮೋರಲ್ ಆಗಿರೋ ತಂದೆ ಮತ್ತು ಮಗನ ಬಾಂಧವ್ಯ ಕಾಣಿಸ್ಬೋದು. ಬಟ್ ಫಸ್ಟ್ ಹಾಫ್ ಅಂತೂ ಆ್ಯಕ್ಷನ್ ಆಡಿಯನ್ಸರ್ಗಳಂತೂ ಫುಲ್ 100% ಪೈಸಾ ವಸೂಲ್ ಮೂವಿ ಸರ್ ಇದು. ಎಂಟ್ರಿನೂ ಸಖತ್ತಾಗಿದೆ. ಒಂದು ಫೈಟ್ ಸೀನು, ಡಿಜನೈಟ್ ಫೈಟ್ ಸೀನ್ ಇದೆ, ಅದು ಅಂತೂ 2 ಕಣ್ಣು ಸಾಲದು ನೋಡೋಕ್ಕೆ. ಆ್ಯಕ್ಷನ್ಸ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ. ಹೊಸ ಹೀರೋ ಅಂತ ಅನ್ಸೋದೇ ಇಲ್ಲ. ಸಖತ್ತಾಗಿ ಟ್ರೈಂಡಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಯುವರಾಜ್ ಕುಮಾರು. ತುಂಬ ಖುಷಿ ಆಗ್ತದೆ ನೋಡೋಕ್ಕೆ ಸರ್. ಡೈಲಾಗ್ಸ್ ಹೌದು ಡೈಲಾಗ್ಸ್ಗಳು ಹೇಳ್ತಾನೆ. ಸಂತೋಷ ಸಕ್ಕದಾಗಿ ಬರೆದಿದ್ದಾರೆ. ಇನ್ನು ಸೆಕೆಂಡ್ ಹಾಫಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಡೈಲಾಗ್ಸ್ಗಳ ಮೇಲೆ. ಸೊ ಫಸ್ಟ್ ಹಾಫ್ ಬಂದು ಸಖತ್ ಮಜಾ ಬಂತು ಸರ್. ಫುಲ್ ಆ್ಯಕ್ಷನ್ ಬಂದು. ಥ್ಯಾಂಕ್ ಯು. ಸೂಪರ್ ಆಗಿದೆ. ಏನಿದೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೆಕೆಂಡ್ ಹಾಫಲ್ಲಿ ನೀವು? ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅನ್ಸುತ್ತೆ ಸೆಕೆಂಡ್ ಹಾಫ್. ಯುವ ಅವರು ಫಸ್ಟ್ ಸಿನಿಮಾ ಆ್ಯಕ್ಟಿಂಗ್ ಹೇಗೆ ಮಾಡಿದ್ದಾರೆ? ಫಸ್ಟ್ ಸಿನಿಮಾ ಅನ್ಸೋದಿಲ್ಲ ಸರ್, ಒಂದು 10 ಸಿನಿಮಾ ಮಾಡ್ದಂಗಿದೆ ಸರ್. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ಇನ್ನೂ ಇದೆ, ನೋಡ್ತಾ ಇದ್ದೀನಿ. ಫಸ್ಟ್ ಹಾಫಲ್ಲಿ ಏನು ಇಷ್ಟ ಆಯಿತು? ಫೈಟ್ಸ್ ಎಲ್ಲ ಇಷ್ಟ ಆಯಿತು. ಕಾಲೇಜ್ ಎನ್ವಿರಾನ್ಮೆಂಟ್ ಎಲ್ಲ ಹೇಗಿರುತ್ತೆ, ನಾವು ಮಾಡಿರೋ ಮೆಮೊರೀಸ್ ಎಲ್ಲ ರಿಮೆಂಬರ್ ಆಗ್ತಾ ಇದೆ ಅಷ್ಟೇ. ಕಾಲೇಜ್ ಡೇಸಲ್ಲಿ ಮಾಡಿರೋ. ಮೇಡಮ್ ನಿಮಗೆ ಏನಿತ್ತು ಫಸ್ಟ್ ಹಾಫ್? ಚೆನ್ನಾಗಿದೆ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಸೆಕೆಂಡ್ ಹಾಫಲ್ಲಿ ಹ್ಯಾಪಿ ಎಂಡಿಂಗ್. ಅಪ್ಪು ಸರ್ನ ನೋಡ್ದಂಗೆ ಆಯ್ತಾ ಸ್ಕ್ರೀನ್ ಮೇಲೆ? ನೋಡ್ದಂಗೆ ಆಯ್ತು. ಯಾವುದು ನಿಮಗೆ ತುಂಬ ಟಚ್ ಅನಿಸ್ತು ಸೀನು ಫಸ್ಟ್ ಹಾಫಲ್ಲಿ? ಸೀನಾ ಆ ಟಚ್ ಅನಿಸ್ತು? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹಾಗೆ ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ನೀವೇನು ಹೇಳ್ತೀರಾ? ತುಂಬ ಕೌಂಟರ್ ಡೈಲಾಗ್ಗಳಿದ್ದಾವೆ, ಅದ್ರ ಬಗ್ಗೆ ನೀವು ಹೇಳ್ತೀರಾ? ಚೆನ್ನಾಗಿ ಅನಿಸ್ತು, ಯೂನಿಕ್ ಅನಿಸ್ತು, ಫನ್ನಿ ಆಗಿತ್ತು.